ಆದ್ದರಿಂದ ಅವರ ಆರೋಗ್ಯಕ್ಕೆ ಎಂದಿಗೂ ಕೂಡ ಕಣ್ಕಂಡಿ ಯಾವ ರೀತಿಯಿಂದ ರೋಗ ಅವರಿಗೆ ಸುಳಿಯೋದೇ ಇಲ್ಲ. ಆದ್ದರಿಂದ ನಮಗೂ ಕೂಡ ಯಾರಾದ್ರೂ ಅಪೇಕ್ಷೆ ನನಗೂ ರೋಗ ಬರಬೇಕು, ಕೋವಿಡ್ ಆದ ನನಗೂ ಕೋವಿಡ್ ಬರಲಿ ಅಂತ ಯಾರಾದ್ರೂ ಹೇಳಿದಾರ? ಇಲ್ಲ. ನಮ್ಗೆ ರೋಗ ಬರಬಾರ್ದು, ಕೊರೋನಾ ಬರಬಾರ್ದು, ಅದಕ್ಕೆಲ್ಲ ಮಾಸ್ಕ್ ಎಲ್ಲ ಹಾಕ್ತಾ ಇದೆ. ಆದ್ದರಿಂದ ಹನುಮಂತ ದೇವರ ಸ್ಮರಣೆ ಮಾಡಿದರೆ, ಹನುಮಂತ ದೇವರ ಸ್ಮರಣೆ ಮಾಡಿದರೆ ಯಾವ ರೀತಿಯಾದ ರೋಗಗಳು ಕೂಡ ನಮ್ಮನ್ನ ಯಾವ ರೀತಿಯ ನಮ್ಗೆ ಭಯ ಇರಲ್ಲ, ರೋಗದ ಭಯ ನಮ್ಗೆ ಇಲ್ಲ. ಅದರಿಂದ ಯಾರು ಸ್ಮರಣೆ ಮಾಡಬೇಕು? ಹನುಮಂತ ದೇವರ ಸ್ಮರಣೆ. ಅದರಿಂದ ಬುದ್ಧಿರ್ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ. ಅಜಾಡ್ಯ ಅಂದ್ರೆ ಆಲಸ್ಯತನ, ಜಾಡ್ಯ ಅಂದ್ರೆ ಆಲಸ್ಯತನ, ಅಜಾಡ್ಯ ಅಂದ್ರೆ ಆಲಸ್ಯತನ ರಹಿತ, ಆಲಸ್ಯ ಇಲ್ಲದೆ ಇರುವುದು. ಮನುಷ್ಯರಿಗೆ ಆಲಸ್ಯ ಇದ್ದೇ ಇದೆ. ಬೆಳಗ್ಗೆ 5 ಗಂಟೆ ಅಲಾರಾಮ್ ಇಟ್ಟರು ಕೂಡ ಹೇಳೋದು ನಾವು 7 ಗಂಟೆಗೆ. ಸಂಜೆ ಆಮೇಲೆ ಕೇಳಿದಾಗ 5 ಗಂಟೆ ಎತ್ತಿಯಪ್ಪ, ನಾನು ಎದ್ದು ಅಲಾರಾಮ್ ಬಂದ್ ಮಾಡಿದ್ದೆ. ಈ ರೀತಿಯಾದ ಉತ್ತರ ಬರುತ್ತೆ ಹೊರತು 5 ಗಂಟೆಗೆ ಹೇಳಲ್ಲ. ಅಲಾರಾಮ್ ಇಟ್ಟಿದ್ದೇನೆ, ಅದನ್ನು ಬಂದ್ ಮಾಡಿ ಮತ್ತೆ ಮಲಗ್ತೀನಿ, ಮತ್ತೆ 7 ಗಂಟೆಗೆ. ಆ 5ರಿಂದ 7 ಗಂಟೆಗೆ ಆ 2 ತಾಸು ಏನಿದೆ ಅದೇ ಆಲಸ್ಯ. ಹೇಳಲಿಕ್ಕೆ ಬರಲ್ಲ, ಇಲ್ಲ ಇನ್ನು 1 ತಾಸು, ಇನ್ನು ಅರ್ಧ ತಾಸು, ಇನ್ನು 3/4 ಗಂಟೆ, ಹೀಗೆ ಹೇಳಿ 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 ಕೊನೆಗೆ ಹೇಳೋದು 7 ಗಂಟೆನೋ 7:30ಗೆನೆ. ಅದು ಎಲ್ಲರಿಗೂ ಜನಿತ. ಆದ್ದರಿಂದ ಈ ಆಲಸ್ಯದಿಂದ ನಾವು ದೂರ ಇರ್ಬೇಕಂದ್ರೆ ಹನುಮಂತ ದೇವರ ಸ್ಮರಣೆ ಮಾಡಿ. ಎಲ್ಲಾದ್ರೆ ನಿಮ್ದು ನೋಡಿದರ ರಾಮಾಯಣದಲ್ಲಿ ಹನುಮಂತ ದೇವರು ರಾಮದೇವರ ಕಾರ್ಯವನ್ನ ವಿಳಂಬ ಮಾಡಿದ್ದಾರೆ ಅಥವಾ ಹೀಗೇನಾದ್ರೆ ನೀವು ಕೆಲಾದ್ರೂ ಕೇಳಿದ್ರೆ, ಹನುಮಂತ ದೇವರೇ ಸುಗ್ರೀವನಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹನುಮಂತ ದೇವರೇ ಹೇಳ್ತಾರೆ, ನೋಡು ಈಗ ನಿನ್ನ ಕೆಲಸ ಆಯಿತು, ಸೀತಾ ಅನ್ವೇಷಣೆ ಮಾಡ್ಬೇಕಾಗಿದೆ ಅಂದ್ರೆ ರಾಮದೇವರು ಮತ್ತೆ ಸುಗ್ರೀವ ಇವ್ರ ಮಧ್ಯದಲ್ಲಿ ಒಂದು ಕಾಂಟ್ರಾಕ್ಟ್ ಆಗುತ್ತೆ. ಕಾಂಟ್ರಾಕ್ಟ್ ಅಂದ್ರೆ ಒಂದು ಒಡಂಬಡಿಕೆ ಆಗತ್ತೆ. ಏನ್ ಒಡಂಬಡಿಕೆ ಆಗತ್ತೆ ಅಂದ್ರೆ ಸುಗ್ರೀವ ತನ್ನ ಎಲ್ಲಾ ವಾನರರನ್ನ ಕಳಿಸಿ ಸೀತಾ ಅನ್ವೇಷಣೆಗೆ ನಾನು ಅವಕಾಶ ಮಾಡಿಕೊಡ್ತೇನೆ ಅಂತ ಸುಗ್ರೀವ ಹೇಳ್ತಾರೆ. ಇಲ್ಲಿ ರಾಮದೇವರು ಏನ್ ಹೇಳ್ತಾರೆ ಅಂದ್ರೆ ನಿನಗೆ ರಾಜ್ಯವನ್ನ ಸಿಗುವಂತೆ ನಾನ್ ಮಾಡ್ತೇನೆ ಅಂತ ರಾಮದೇವರು ಅನುಗ್ರಹ ಮಾಡ್ತಾರೆ. ರಾಮದೇವರು ಆ ಸುಗ್ರೀವನಿಗೆ ಆ ರಾಜ್ಯ ಸಿಗುವಂತೆ ಮಾಡ್ಬಿಡ್ತಾರೆ. ಅದಾದ ನಂತರ ಸುಗ್ರೀವ ಮರ್ತು ಬಿಡ್ತಾನೆ. ಆಗ ಹನುಮಂತ ದೇವರು ಹೇಳ್ತಾರೆ, ರಾಮದೇವರು ಕೆಲಸ ವಿಳಂಬ ಮಾಡಬಾರ್ದು ಅಂತ ಯಾರು ಹೇಳ್ತಾರೆ? ಇದೇ ಹನುಮಂತ ದೇವರು. ಅಂತಹ ಹನುಮಂತ ದೇವರಿಗೆ ಆಲಸ್ಯತನ ಇರುತ್ತಾ? ಆದ್ದರಿಂದ ನಾವು ಆ ಹನುಮಂತ ದೇವರ ಸ್ಮರಣೆ ಮಾಡಿದ್ರು ಕೂಡ ನಮ್ಮ ಜೀವನದಲ್ಲೂ ಕೂಡ ಆಲಸ್ಯದಿಂದ ನಾವು ದೂರ ಇರಬಹುದು. ಅದರಿಂದ ಆ ಅಜಾಡ್ಯತ್ವ ಎನ್ನುವ ಗುಣ ಯಾರಲ್ಲಿದೆ? ಹನುಮಂತ ದೇವರಲ್ಲಿ. ಅಜಾಡ್ಯಂ ವಾಕ್ಪಟುತ್ವ ಅಂತ. ವಾಕ್ಪಟುತ್ವ ಅಂದ್ರೆ ನಮಗೂ ಕೂಡ ವಾಕ್ಚಾತುರ್ಯ ಬೇಕು. ಜನರ ಜೊತೆ ಮಾತನಾಡುವಾಗ ಅಥವಾ ಹೊರಗಡೆ ಏನಾದ್ರೆ ಹೇಳುವಾಗ ವಾಕ್ಚಾತುರ್ಯ ಇದ್ರೆ ಏನ್ ಬೇಕಾದ್ರೂ ನಾವು ಮಾಡ್ತೀವಿ. ಹೇಗ್ ಬೇಕಾದ್ರೂ ನಾವು ಕಠಿಣ ಪರಿಸ್ಥಿತಿಯಲ್ಲಿ ನಾವು ಹೊರಗೆ ಬರ್ತೀವಿ. ಆ ವಾಕ್ಪಟುತ್ವ ಹನುಮಂತ ದೇವರಲ್ಲಿ ಎಲ್ಲಿತ್ತು ಅಂತ ಹೇಳುವಾಗ ರಾಮಾಯಣದಲ್ಲಿ ಒಂದು ಸಂದರ್ಭ ಬರುತ್ತೆ. ಕಿಷ್ಕಿಂದಾಗೆ ರಾಮದೇವರ ಪ್ರವೇಶ ಆಗ್ತಾ ಇತ್ತು. ಕಿಷ್ಕಿಂದ ಪ್ರವೇಶ ಆಗುವಾಗ ಆಗ ಹನುಮಂತ ದೇವರು ಅವರನ್ನ ಯಾವ ರೀತಿಯಾಗಿ ನೀವು ಇವತ್ತು ನಮ್ಮನ್ನ ಸ್ವಾಗತ ಮಾಡ್ತಾರಲ್ಲ ಅದೇ ರೀತಿಯಾಗಿ ಹನುಮಂತ ದೇವರು ಸ್ವಾಗತ ಮಾಡ್ಲಿಕ್ಕೆ ಅಲ್ಲಿ ನಿಂತಿದ್ದಾರೆ. ಸ್ವಾಗತ ಮಾಡ್ಲಿಕ್ಕೆ ಅಲ್ಲಿ ಹೋದಾಗ ರಾಮದೇವರನ್ನ ನೋಡಿದ ನಂತರ ಹನುಮಂತ ದೇವರು ಒಂದು ತಮ್ಮ ವಾಕ್ಚಾತುರ್ಯವನ್ನ ಸಂಸ್ಕೃತ ಭಾಷೆಯಲ್ಲಿ ದೇವನಾಗರಿಯಲ್ಲಿ ರಾಮದೇವರ ಎದುರದಲ್ಲಿ ಪ್ರಸ್ತುತಪಡಿಸ್ತಾರೆ. ರಾಮದೇವರ ಹನುಮಂತ ದೇವರ ಪರಿಚಯ ಇರಲ್ಲ ಆ ಸಂದರ್ಭದಲ್ಲಿ. ಆಗ ರಾಮದೇವರು ಆ ವ್ಯಕ್ತಿಯ ಆದ್ರೆ ಆ ಹನುಮಂತ ದೇವರ ವಾಕ್ಚಾತುರ್ಯವನ್ನ ನೋಡಿ ನೀನೇ ಹನುಮಂತನಲ್ಲ ಅಂತ ಕೇಳ್ತಾರೆ. ನೀನೇ ಹನುಮಂತನಲ್ಲ ಅಂದ್ರೆ ನಾವು ಹೇಳ್ತೇವಲ್ಲ, ಕೆಲವೊಮ್ಮೆ ಅನೇಕ ಊರಿನಲ್ಲಿ ಜನ ಬರ್ತಾರೆ. ನಾವು ಚಾತುರ್ಮಾಸದಲ್ಲಿ ಇದ್ದಾಗ ಅನೇಕ ಊರಿನಿಂದ ಜನ ಬರ್ತಾರೆ. ಅವರು ಮಾತನಾಡುವ ಶೈಲಿಯಿಂದ ಗೊತ್ತಾಗುತ್ತೆ ಅವ್ನು ಯಾವ ಊರಿನವ್ರು ಅಂತ. ಅವ್ನು ಹೇಳ್ಬೇಕಂತ ಇಲ್ಲ ನೀನ್ ಯಾವ ಊರಪ್ಪ ಅಂತ ಹೇಳ್ಬೇಕು. ಅವ್ನು ಮಾತನಾಡುವ ಶೈಲಿಯಿಂದ ಅಪ್ಪ ನೀನು ಹುಬ್ಳಿನವ್ರ ಅಥವಾ ಧಾರವಾಡ ಅಥವಾ ಗೋವಾ ಅಥವಾ ಬೇರೆ ಯಾವ ರಾಜ್ಯ ಅಂತ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ರಾಮದೇವ್ರಿಗೂ ಗೊತ್ತಾಯ್ತು ಈ ರೀತಿಯಾದ ವಾಕ್ಯ ಅಂದ್ರೆ ವ್ಯಾಕರಣ ಶುದ್ಧವಾಗಿ ತರ್ಕಬದ್ಧವಾಗಿ ಇಷ್ಟೆಲ್ಲ
ಶಬ್ದಗಳನ್ನ ಪ್ರಯೋಗ ಮಾಡ್ಲಿಕ್ಕೆ ಆ ಹನುಮಂತ ದೇವರಿಗೆ ಮಾತ್ರ ಸಾಧ್ಯ ಅಂತ ರಾಮದೇವ್ರಿಗೂ ಗೊತ್ತಿತ್ತು. ಆ ಶಬ್ದಗಳನ್ನೆಲ್ಲ ಕೇಳಿದ ನಂತರ ರಾಮದೇವ್ರಿಗೂ ಖಚಿತವಾಯ್ತು, ಇವರು ಹನುಮಂತ ದೇವರೇ ನನಗೆ ಸ್ವಾಗತ ಮಾಡ್ಲಿಕ್ಕೆ ಬಂದಿದ್ದಾನೆ ಅಂತ. ಅಂದ್ರೆ ಆ ವಾಕ್ಚಾತುರ್ಯ ಯಾರಲ್ಲಿತ್ತು? ಹನುಮಂತ ದೇವರಲ್ಲಿ. ಆದ್ದರಿಂದ ಅದಕ್ಕಾಗಿ ಇದು ಶ್ಲೋಕ ಬಂತು, ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾರ್ಥವೇ. ಈ ಎಲ್ಲಾ 8 ಗುಣಗಳು ಹನುಮಂತ ದೇವರಲ್ಲಿ ಇರೋದರಿಂದ ಮನುಷ್ಯರು ಆ ಹನುಮಂತ ದೇವರ ಸ್ಮರಣೆ ಮಾಡಿರೋದ್ರಿಂದ ನಮ್ಗೆಲ್ಲರಿಗೂ ಕೂಡ ಇಂತಹ ಗುಣಗಳು ನಮಗೆ ಸಿಗಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅದಕ್ಕಾಗಿ ಈ ಶ್ಲೋಕ ಹೊರಟಿದೆ. ನೀವು ಅತ್ಯಂತ ಭಾಗ್ಯಶಾಲಿ. 500-600 ವರ್ಷಗಳಿಂದ ಇಲ್ಲಿ ಹನುಮಂತ ದೇವರು ನೆಲೆ ನಿಂತಿದ್ದಾನೆ. ಅಂತಹ ವರದಾಂಜನೇಯ ದೇವಾಲಯದ ಪಕ್ಕದಲ್ಲಿ ನೀವು ನೆಲೆಸಿದ್ದೀರಾ, ಅದೇ ನಿಮ್ಮ ದೊಡ್ಡ ಭಾಗ್ಯ. ಮತ್ತೆ ಶನಿವಾರ ಬಂದು ಆ ಹನುಮಂತ ದೇವರ ಉಪಾಸನೆ ಮಾಡುವ ಭಾಗ್ಯ ನಿಮಗೆ ಸಿಗ್ತಾ ಇದೆ. ಅದಲ್ಲದೆ ನಾವು ಮನುಷ್ಯರಾಗಿ ಹುಟ್ಟಿದ ನಂತರ ನಮಗೆ ಅಪೇಕ್ಷೆ ಮೋಕ್ಷವಾಗಬೇಕಂತ ನಮ್ಮ ಅಪೇಕ್ಷೆ. ಉದ್ಯೋಗ ಮಾಡ್ತೇವೆ, ಹಣ ಸಂಪಾದನೆ ಮಾಡ್ತೇವೆ, ಕುಟುಂಬ ಇದೆ, ಅನೇಕ ಇದೆಲ್ಲ ಲೌಕಿಕ ಪ್ರಪಂಚ. ಆಧ್ಯಾತ್ಮಿಕವಾಗಿ ಮನುಷ್ಯರಾದ ಮೇಲೆ ನಾವು ಕೊನೆಗೆ ಏನಂತ ನಾವು ಅಪೇಕ್ಷೆ ಮಾಡ್ತೇವೆ? ನಾವು ಮೋಕ್ಷವನ್ನು ಪಡಬೇಕು. ಮೋಕ್ಷ ಕೊಡ್ಬೇಕಂದ್ರೆ ಯಾರು ಕೊಡಬೇಕು? ದೇವರು ಕೊಡ್ಬೇಕು. ದೇವ್ರು ಕೊಡ್ಬೇಕಂದ್ರೆ ರೆಕಮೆಂಡ್ ಯಾರು ಮಾಡ್ಬೇಕು? ವಾಯುದೇವರೇ ಮಾಡ್ಬೇಕು. ವಾಯುದೇವರ 3 ಅವತಾರ.